ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗುಟ್ಟೆ ಲಕ್ಕಮ್ಮ ದೇವ್ರಿಗೆ ಬಂದಿದ್ದೀವಿ. ಈ ಗುಟ್ಟೆ ಲಕ್ಕಮ್ಮ ತಾಯಿ ಇದೆ ನೋಡಿ. ಇದು ಒಂದು ಸಣ್ಣ ಗುಡ್ಡ ಬಂಡೆಗಳ ಮಧ್ಯೆ ಇರುವಂಥ ದೇವರು. ಇದಕ್ಕೆ ಯಾವುದೇ ರೀತಿ ಗುಡಿ ದೇವಸ್ಥಾನ ಏನೂ ಕಟ್ಟಿಲ್ಲ. ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಈ ಥರ ಪೂಜೆ ನಡೆಯುತ್ತೆ. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡೋದಕ್ಕೆ ಅಂತ ಆ ಗುಟ್ಟೆ ಪಕ್ಕದಲ್ಲೇ ಅಡುಗೆ ಮಾಡ್ತಿದ್ದಾರೆ ನೋಡಿ. ಇವತ್ತಿನ ಸ್ಪೆಷಲ್ ಏನಂದರೆ ಟೊಮೊಟೊ ಬಾತು ಮತ್ತು ಸಿಹಿ ಪೊಂಗಲ್ಲು. ನೋಡಿ, ಈ ದೇವ್ರು ಬಂದು ತಿಮ್ಮರಾಜಮ್ಮ ಅಂತ. ಈ ದೇವರನ್ನು ಸಹ ಅರೆ ವಾದ್ಯದ ಜೊತೆ ಮೆರವಣಿಗೆ ಹೊರಡಿಸ್ಕೊಂಡು ಗುಟ್ಟೆ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಇದು ತಳಿಗೆ ಪೂಜೆ ಅಂತ. ಅಂದರೆ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರಲ್ಲ, ಅದನ್ನೇ ತಳಿಗೆ ಅನ್ನೋದು. ಪೂಜಾರಪ್ಪವರು ನೇಮ ನಿಷ್ಠೆಯಿಂದ ಒಲೆಯಲ್ಲಿ ಅವರೇ ಮಾಡಿರುವಂಥ ನೈವೇದ್ಯನ ತಂದಿಟ್ಟು ಮಾಡುವಂಥ ಪೂಜೆ ಇದು. ಮಧ್ಯಾಹ್ನ ಬಿಸಿಲಿತ್ತಲ್ಲ, ಹಾಗಾಗಿ ಅಷ್ಟೊಂದು ಜನ ಬಂದಿರಲಿಲ್ಲ. ಈಗ ಸಂಜೆ ಆಗೈತೆ. ತಿಮ್ಮರಾಜಮ್ಮ ತಾಯಿನೂ ಇಲ್ಲಿಗೆ ಕರ್ಕೊಂಡು ಬಂದು ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ತೀರ್ಥ ಎಲ್ಲ ಕೊಟ್ಟರು. ಅಲ್ಲೇ ಗುಟ್ಟೆ ಪಕ್ಕದಲ್ಲೇ ರೋಡ್ ಸೈಡಲ್ಲಿ ಪ್ರಸಾದ ಸಹ ಕೊಡ್ತಿದ್ರು. ಎಲ್ಲರೂ ಪ್ರಸಾದ ಇಸ್ಕೊತಿದ್ರು. ನಾವು ಸಹ ಪ್ರಸಾದ ತೊಗೊಂಡು ದೇವ್ರ ಹೆಸರು ಹೇಳ್ಕೊಂಡು ತಿನ್ಕೊಂಡ್ವಿ. ಇದ್ರ ಪೂರ್ತಿ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದವರು ಹೋಗಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.